ಚಳ್ಳಕೆರೆ ತಾಲೂಕಿನ ಸೂರನಹಳ್ಳಿ ಗ್ರಾಮದಲ್ಲಿ ಅಪರೂಪದ ಸಂಪ್ರದಾಯವೊಂದು ಇಂದಿಗೂ ಜೀವಂತವಾಗಿದೆ. ಈ ಸಂಪ್ರದಾಯದ ಹೆಸರು ಹೊರಬೀಡು. ಈ ದಿನ ಇಡೀ ಗ್ರಾಮವೇ ಖಾಲಿಯಾಗುತ್ತದೆ. ಬೆಳಗ್ಗೆ 6 ಗಂಟೆಗೆ ಎಲ್ಲಾ ಕುಟುಂಬಗಳು ತಮ್ಮ ಮನೆಗಳಿಗೆ ಬೀಗ ಹಾಕಿಕೊಂಡು ಊರ ಹೊರಭಾಗದ ಹೊಲ, ತೋಟ ಹಾಗೂ ಖಾಲಿ ಜಾಗಗಳಿಗೆ ತೆರಳುತ್ತಾರೆ. ಗ್ರಾಮಕ್ಕೆ ಯಾರೂ ಪ್ರವೇಶಿಸದಂತೆ ಎಲ್ಲಾ ಸಂಪರ್ಕ ರಸ್ತೆಗಳಲ್ಲಿ ಮುಳ್ಳಿನ ಬೇಲಿ ಹಾಕಿ ಕಾವಲು ಕಾಯಲಾಗುತ್ತದೆ. ಹೊರಭಾಗದಲ್ಲೇ ಗ್ರಾಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ, ನೈವೇದ್ಯ ಅರ್ಪಿಸಿ, ವಿವಿಧ ಬಗೆಯ ಅಡುಗೆ ತಯಾರಿಸಿ ಕುಟುಂಬದವರು ಹಾಗೂ ಬಂಧು ಬಳಗದವರು ಒಟ್ಟಾಗಿ ಊಟ ಮಾಡಿ ಜಾತ್ರೆಯ ಸಂಭ್ರಮವನ್ನು ಆಚರಿಸುತ್ತಾರೆ. ಸಂಜೆ ಸುಮಾರು 6 ಗಂಟೆಯ ವೇಳೆಗೆ ಗ್ರಾಮ ದೇವತೆಯೊಂದಿಗೆ ಗ್ರಾಮಕ್ಕೆ ಮರಳಿದ ಬಳಿಕ ಸಂಪ್ರದಾಯದಂತೆ ಮುಳ್ಳಿನ ಬೇಲಿಯನ್ನು ತೆರವುಗೊಳಿಸಿ ಬಾಗಿಲ ಪೂಜೆ ನೆರವೇರಿಸಲಾಗುತ್ತದೆ. ದೇವರು ಗ್ರಾಮ ಪ್ರವೇಶಿಸಿದ ನಂತರ ಹಸುವನ್ನು ಒಳಗೆ ಬಿಟ್ಟು, ಬಳಿಕ ಗ್ರಾಮಸ್ಥರು ತಮ್ಮ ಮನೆಗಳಿಗೆ ಪ್ರವೇಶಿಸುತ್ತಾರೆ. ಗ್ರಾಮಸ್ಥರ ನಂಬಿಕೆಯಂತೆ ಈ ವಿಶಿಷ್ಟ ಹೊರಬೀಡು ಆಚರಣೆಯಿಂದ ಗ್ರಾಮಸ್ಥರು, ಜಾನುವಾರುಗಳು ಹಾಗೂ ಗ್ರಾಮದ ಸಮೃದ್ಧಿ, ಸುಖ ಶಾಂತಿ ನೆಲೆಸುತ್ತದೆ. ಜೊತೆಗೆ ಗ್ರಾಮದಲ್ಲಿ ಐಕ್ಯತೆ, ಸ್ನೇಹ ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಶತಮಾನಗಳಿಂದ ನಡೆದು ಬರುತ್ತಿರುವ ಈ ವಿಶಿಷ್ಟ ಆಚರಣೆ ಸೂರನಹಳ್ಳಿ ಗ್ರಾಮದ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಪ್ರತೀಕವಾಗಿದೆ.